ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 19ನೇ ವಾಕ್ಯ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರವ ಜನ್ಮದವರ ಮಾರ್ಗವನ್ನೆಲ್ಲ ಕಣ್ಣಾರೆ ನೋಡುತ್ತಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ಹೇಳ್ತದ ನೋಡ್ರಿ, ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ಅಂದ್ರೆ ಆಲೋಚನೆಯಲ್ಲಿ ಶ್ರೇಷ್ಠವಾದ ಒಂದು ಆಲೋಚನೆ. ನಾವು ಮಾಡುವ ಆಲೋಚನೆಗಿಂತಲೂ, ನಾವು ಮಾಡುವ ಯೋಜನೆಗಳಿಗಿಂತಲೂ ಅತ್ಯಧಿಕವಾದ ಶ್ರೇಷ್ಠವಾದ ಮಹತ್ತಾದ ಆಲೋಚನೆಯನ್ನು ಮಾಡುವ ದೇವರಾಗಿದ್ದಾನೆ. ಕಾರ್ಯದಲ್ಲಿಯೂ ಸಮರ್ಥನಾಗಿದ್ದಾನೆ. ಆತನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರಜನ್ಮ ಮಾರ್ಗವನ್ನೆಲ್ಲ ಕಣ್ಣಾರೆ ನೋಡುತ್ತೆ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೆ ಅವನವನ ಕರ್ಮಕ್ಕೆ, ಆತನು ಮಾಡಿದಂಥ ಎಲ್ಲಾ ಕೆಲಸಕ್ಕೂ, ಆತನು ಮಾಡಿದಂಥ ಎಲ್ಲಾ ಕಾರ್ಯಗಳಿಗೂ ಪ್ರತಿಫಲವನ್ನು ಕೊಡುವುದಕ್ಕೆ, ನಡತಕ್ಕೆ ತಕ್ಕ. ನೀವು ಏನೇ ತಪ್ಪು ಮಾಡಿರಬಹುದು ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನೀವು ಎಷ್ಟೇ ದೊಡ್ಡ ಸೇವಕರಾಗಿದ್ದರೂ ಸರಿಯೇ, ಎಷ್ಟೇ ದೊಡ್ಡ ಪ್ರವಾದಿಯಾಗಿದ್ರೂ ಸರಿಯೇ, ನೀವು ಎಷ್ಟು ದೊಡ್ಡ ಸೇವೆ ಮಾಡುತ್ತಿದ್ರೂ ಸರಿಯೇ, ಯಾವ ಸೇವಕನ ಮಕ್ಕಳಾಗಿದ್ರೂ ಸರಿಯೇ, ನೀವು ಸೇವಕರಿಗೆ ಹೆಂಡತಿಯಾಗಿದ್ರೂ ಸರಿಯೇ, ಅಥವಾ ನೀವು ಸೇವಕರ ಗಂಡನಾಗಿದ್ರೂ ಸರಿಯೇ, ನೀವು ಎಂಥ ದೊಡ್ಡ ಸೇವಕರ ಕೆಳಗಡೆ ಇದ್ರೂ ಸರಿಯೇ, ತುಂಬಾ ದೊಡ್ಡ ಸಭೆಯಲ್ಲಿದ್ದರೂ ಸರಿಯೇ, ಆದ್ರೆ ಇಲ್ಲಿ ದೇವರಾತ್ಮನು ಹೇಳುವಂತ ಒಂದು ಕಾರ್ಯವನ್ನು ಸರಿಯಾಗಿ ಗಮನಿಸಿ, ಇದನ್ನ ಸರಿಯಾಗಿ ಕಿವಿಯುಳ್ಳವರು ಸರಿಯಾಗಿ ಕೇಳಿಸ್ಕೊಳ್ರಿ. ದೇವರಾತ್ಮನು ಹೇಳ್ತಾ ಇದ್ದಾನೆ, ಅವನವನ ಕರ್ಮಕ್ಕೆ ನಡತಕ್ಕೆ ತಕ್ಕ ಫಲವನ್ನ ಕೊಡಬೇಕೆಂದು ನರಜನ್ಮ ಮಾರ್ಗವನ್ನೆಲ್ಲ ಕಣ್ಣಾರೆ ನೋಡುವ ದೇವರು. ಹಲ್ಲೆಲೂಯಾ. ನಾವು ನಡೆಯುವ ಮಾರ್ಗವನ್ನೆಲ್ಲ, ನಾವು ಹಾದು ಹೋಗುವ ಜಾಗವೆಲ್ಲ, ನಾವು ಮಾತನಾಡುವ ಕಾರ್ಯವೆಲ್ಲ, ನಾವು ಮೆಸೇಜ್ ಮಾಡುವುದಾಗಿರ್ಬೋದು, ಏನೇ ಆಗಿರ್ಲಿ ಪ್ರಿಯ ದೇವರ ಮಕ್ಕಳ, ಪ್ರತಿಯೊಬ್ಬರ ಮಾರ್ಗವನ್ನ ದೇವರು ಕಣ್ಣಾರೆ ನೋಡುವವನಾಗಿದ್ದಾನೆ. ಆದ್ರಿಂದ ಇವತ್ತು ಒಂದು ವೇಳೆ ಇನ್ನ ನೀವು ತಪ್ಪು ಮಾಡ್ತಾ ಇರುವುದಾದ್ರೆ, ಇನ್ನ ನೀವು ಪಾಪದಲ್ಲಿ ಇರುವುದಾದ್ರೆ, ಇನ್ನ ನೀವು ಲೋಕದ ಪ್ರಕಾರ ಜೀವಿಸುತ್ತಾ ಇರುವುದಾದ್ರೆ, ನಿಮ್ಮನ್ನು ಇವತ್ತು ಸಮರ್ಪಿಸಿಕೊಡ್ರಿ. ನಿಮ್ಮನ್ನ ನೋಡುವ ಕರ್ತನಿದ್ದಾನೆ ಪ್ರಿಯರೇ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನ ಸ್ವಾಮಿ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳಿ ಸ್ವಾಮಿ, ವಾಕ್ಯದಲ್ಲಿರುವ ಪ್ರಕಾರ ಕರ್ತನೆ ಪ್ರತಿಯೊಬ್ಬರು ಕರ್ತನೆ ಅಪ್ಪ ಒಂದು ಭಯ ಉಂಟಾಗ್ಲಿ, ದೈವಿಕ ಭಯ ಬರಲಿ ಅಪ್ಪ. ಎಸಪ್ಪ, ಒಬ್ಬೊಬ್ಬರಲ್ಲಿ ಕರ್ತನೆ ದೇವರ ಭಯ ಬರುವಂತೆ ನಾವು ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ದೇವರೇ, ನೀನು ದೈವಿಕ ಭಯವನ್ನು ಕೊಡು ದೇವರೇ. ನೀನು ನ್ಯಾಯ ವಿಚಾರಿಸುವ ದೇವರು, ನಾವು ನಡೆಯುವ ಮಾರ್ಗವೆಲ್ಲ ನೋಡುವ ದೇವರು ಎನ್ನುವಂತ ಭಯ ಕರ್ತನೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.